ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ನೀತಿ ಸಂಹಿತೆ ಇದೆ ಅಂತ ಏಪ್ರಿಲ್ 9 ಅದೇ ಒಂದು ನಾವು ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಅವರು ಲೀಗಲ್ ಪೊಸಿಷನ್ ಏನಿದೆ ಅಂತೇಳಿ ಚೆಕ್ ಮಾಡಿಕೊಂಡ್ರು. ಯಾಕೆಂದರೆ ನಾವು ಸ್ಪೆಷಲ್ ಕ್ಯಾಬಿನೆಟನ್ನು ಅದಕ್ಕಾಗಿ ಕರೆದಿದ್ದು. ಅವರ ಪ್ರಕಾರ ಈವನ್ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡೋದು ಕೂಡ ಮತ್ತು ಏನಾದರೂ ಡಿಸಿಷನ್ ತೊಗೊಳ್ಳೋದು ಕೂಡ ಆಗಬಾರ್ದು. ನೀವು ಅನೌನ್ಸ್ ಮಾಡೋದು ಬಿಡೋದು ಬೇರೆ, ಆದರೆ ಡಿಸ್ಕಷನ್ ಆಗಿ ಸಮಾವು ಏನಾದರೂ ಇನ್ಫಾರ್ಮೇಷನ್ ಆಚೆ ಬಂದರೆ ದ್ಯಾಟ್ ಪ್ರಾಬಬ್ಲಿ ಮೇ ಇನ್ಫ್ಲೂಯೆನ್ಸ್ ದಿ ವೋಟರ್ಸ್ ಅನ್ನೋ ಥರ ಏನೋ ಒಂದು ಎಲೆಕ್ಷನ್ ಕಮಿಷನ್ನಿನ ಗೈಡ್ಲೈನ್ಸು ಕೋಡ್ ಆಫ್ ಕಂಡಕ್ಟಲ್ಲಿ. ಅದಕ್ಕೆ ಅವರು ಲೀಗಲ್ ಪೊಸಿಷನನ್ನು ಚೆಕ್ ಮಾಡಿದರು ಅಡ್ವೊಕೇಟ್ ಜನರಲ್ ಹತ್ರ, ಆಮೇಲಿಂದ ಎಲೆಕ್ಷನ್ ಕಮಿಷನ್ ಅವ್ರ ಹತ್ರ. ಅದಕ್ಕೆ ಅವರು ಇಲ್ಲ ನೀವು ಮಾಡೋದು ಸರಿ ಇರೋದಿಲ್ಲ ಅಂತ ಹೇಳಿದ ಮೇಲೆ 9ನೇ ತಾರೀಕು ಆದಮೇಲೆ ಮಾಡೋಣ ಅಂತ ಹೇಳಿ. ಇಲ್ಲ, ಅದನ್ನು ಮಾಡೋಕ್ಕೆ ಬರೋದಿಲ್ಲ, ನೋಟಿಫಿಕೇಷನ್ ಮಾಡೋಕ್ಕೆ ಬರೋಲ್ಲ. 9ನೇ ತಾರೀಕು ನಂತರನೇ ಆಲ್ ನೋಟಿಫಿಕೇಷನ್ಸ್ ವಿಲ್ ಬಿ ಡನ್ ಅಂತ ಹೇಳಿ. ಹೌಸ್ನಲ್ಲಿ ಪಕ್ಷಾತೀತವಾಗಿ IPL ಟಿಕೆಟ್ಗಳನ್ನು ರಾಜಕಾರಣಿಗಳಿಗೆ, MLAಗಳಿಗೆ, ಅವ್ರ ಫ್ಯಾಮಿಲಿಗಳಿಗೆ ಕೊಡಬೇಕು, ನಮಗೆ VIP ಗಳಾಗಿದ್ದೀವಿ, ನಮ್ಮನ್ನು VIP ಥರ ಟ್ರೀಟ್ ಮಾಡಬೇಕು ಅಂತ ಸ್ಪೀಕರ್ ಮುಂದೆನೇ ಮನವಿ ಮಾಡಿದ್ದಾರೆ. ಇದನ್ನು ಯಾವ ಥರ ನೋಡ್ತೀರಾ? ಅಲ್ಲ, ಅವರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಆದರೆ ಗೌರ್ಮೆಂಟು ಎಷ್ಟರ ಮಟ್ಟಿಗೆ ಗೌರ್ಮೆಂಟಿನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ನಾವು ಇಲ್ಲಿಯವರೆಗೂ ಸರ್ಕಾರ ನೇರವಾಗಿ ಯಾವುದೇ ರೀತಿಯಲ್ಲಿ ನಾವು ಇನ್ವಾಲ್ವ್ ಆಗ್ತಿಲ್ಲ. ಏನು 2025 ಘಟನೆ ನಮಗೆ ನಾವು ವಿ ವರ್ ಫೋರ್ಸ್ಡ್ ಟು ಇನ್ವಾಲ್ವ್. ನಾವಲ್ಲಿ ಈ ಥರ ಆಗಿದೆ ಅಂದ ಮೇಲೆ ಸರ್ಕಾರ, ಪೊಲೀಸ್ ಇಲಾಖೆ, ನಾವು ಪೊಲೀಸ್ನವರು ಬರೀ ಸೆಕ್ಯೂರಿಟಿ ಕೊಡ್ತಾಯಿದ್ರು ಇಲ್ಲಿವರೆಗೂ. ಈಗ ಇದೆಲ್ಲವನ್ನು ನೋಡ್ತಕ್ಕಂಥ ರೀತಿಯಲ್ಲಿ ವಿ ವರ್ ಫೋರ್ಸ್ಡ್. ಅದಕ್ಕೆ ಜಸ್ಟಿಸ್ ಕುನ್ನಾ ಅವರನ್ನು ಕಮಿಷನ್ ಮಾಡಿ ಅಲ್ಲಿನ ಎಲ್ಲ ವಿಚಾರಗಳನ್ನು ಕೂಡ ಗಮನಕ್ಕೆ ತಗೊಂಡು ಆ ಕಮಿಷನ್ನು ರೆಕಮೆಂಡೇಷನ್ಸ್ ಮಾಡಿದ ಮೇಲೆ ನಾವು ಆ ಕಮಿಟಿಯವರಿಗೆ, ಹೊಸ ಕಮಿಟಿ ಆಗಿದೆ KCAನಲ್ಲಿ, ಅವರಿಗೆ ತಿಳಿಸಿದ್ದು ರೆಕಮೆಂಡೇಷನ್ ಈ ಥರ ಇದೆಯಪ್ಪ, ನೀವು ಇಲ್ಲಾಂದರೆ ಇದನ್ನೆಲ್ಲ ನೀವು ಮಾಡೋದಿಲ್ಲ ಅಂದರೆ ನಾವು ಪರ್ಮಿಷನ್ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಅವರೆಲ್ಲ ಮಾಡಿದ್ದಾರೆ. ಎಲ್ಲ ಶಾರ್ಟ್ ಟರ್ಮ್ ಇಮಿಡಿಯೇಟಾಗಿ ಮಾಡುವಂಥದ್ದೆಲ್ಲ ಮಾಡಿದ್ದಾರೆ. ಕೆಲವೆಲ್ಲ ದೊಡ್ಡ 1 ವರ್ಷ ಆಗುವಂಥದ್ದು ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅದು ಮುಗಿಯೋದು ಒಂದು 6 ತಿಂಗಳು, ವರ್ಷ ಆಗುತ್ತೆ. ಅದಕ್ಕೆ ನಾನು ಹೇಳೋದಕ್ಕೇನು ಹೊರಟಿದ್ದೆ ಅಂದರೆ, ಈಗ ಅವರು ಕೇಳೋದಕ್ಕೆ ತಪ್ಪಿಲ್ಲ, ಸದನದಲ್ಲಿ ಅವರು ಕೇಳಿರೋದು ತಪ್ಪಿಲ್ಲ. ಆದರೆ KCAನವರಾಗಲಿ RCBನವರಾಗಲಿ ಯಾವ ರೀತಿ ಅದನ್ನು ಮಾಡ್ತಾರೆ, ಅಥವಾ ಯಾವ ರೀತಿ ಟಿಕೆಟ್ಸ್ನಾಗಲಿ ಅಥವಾ ಪಾಸಸ್ ಆಗಲಿ ಕೊಡೋದಕ್ಕೆ ಅವ್ರ ಕ್ರಮ ತಗೋಬೇಕು. ಸರ್, ಇನ್ನೊಂದು, ತುಮಕೂರಿನಲ್ಲಿ ನಿಮಗೆ ಪರಿಚಯಸ್ಥರಾದಂಥ ವಾಲೆ ಚಂದ್ರು ಅನ್ನೋರ ಒಡೆತನದ ತೋಟದಲ್ಲಿ ಅರಣ್ಯ ಇಲಾಖೆಯ ನಕಲಿ ಆದೇಶ ಪತ್ರವನ್ನು ತಯಾರಿಸುವ ಜಾಲನ ಈಗ ಪತ್ತೆ ಮಾಡಿದ್ದಾರೆ ತುಮಕೂರಿನಲ್ಲಿ. ಸೊ ಈ ವಿಚಾರವಾಗಿ ಅವ್ರ ಹೆಸರ ಮೇಲೆ ಮಾತ್ರ FIR ಆಗಿಲ್ಲ, ಆದರೆ ಬೇರೆ ಅಲ್ಲಿ ಯಾರು ಸಿಬ್ಬಂದಿ ಇದ್ರು ಅಥವಾ ನಕಲಿ ಸಿಬ್ಬಂದಿ ಯಾರಿದ್ರು ಅವ್ರ ಮೇಲೆ FIR ಆಗಿದೆ. ನಾನು ಈಗ ತುಮಕೂರಿಗೆ ಹೋಗ್ತಾ ಇದ್ದೀನಿ. ತುಮಕೂರಿಗೆ ಹೋಗಿ ಫಾರೆಸ್ಟ್ ಆಫೀಸರ್ ಯಾರಿದ್ದಾರೆ ಮತ್ತು DC ಅವರು, ಫಾರೆಸ್ಟ್ ಆಫೀಸರ್ ಅವ್ರನ್ನೆಲ್ಲ ಕರೆದು ಮಾತಾಡ್ತೀನಿ. ಏನದು ವಿಷಯ ಏನು ಅಂತ ಹೇಳಿ ನಾನು ಅದನ್ನು ಮೊದಲು ತಿಳ್ಕೊಳ್ತೀನಿ. ಆಮೇಲೆ ಅದಕ್ಕೇನು ಆ್ಯಕ್ಷನ್ ಮಾಡಬೇಕು ಅದನ್ನು ಮಾಡೋಣ. ಅಂದರೆ ಅಲ್ಲಿರುವಂಥ ರಿಪೋರ್ಟ್ ಪ್ರಕಾರ, ಅಲ್ಲಿ ಕೊಟ್ಟಿರುವಂಥ ಬ್ರೇಕಿಂಗ್ ಪ್ರಕಾರ HM ರವರಿಗೆ ಅವರು ಪರಿಚಯಸ್ಥರು ಅನ್ನೋ ಕಾರಣದಿಂದ ವಾಲೆಚಂದ್ರ ಅವ್ರ ಹೆಸರನ್ನೇ ನೋಡ್ರಿ, ಎಲ್ಲದಕ್ಕೂ HM, ಎಲ್ಲದಕ್ಕೂ ಗೃಹ ಸಚಿವರು. ಈಗ ನಮ್ಮ ಕಾಲೇಜಲ್ಲಿ ಅದೇನೋ ಒಂದು ಇನ್ಸಿಡೆಂಟ್ ಆದ, ಅದು ಗೃಹ ಸಚಿವರು. ಏನು ಗೃಹ ಸಚಿವರು? ಯಾವ ಕಾಲೇಜಲ್ಲಿ ಯಾವ ಊರಲ್ಲೂ ಏನೂ ಆಗೋದೇ ಅಲ್ವ? ಅದಕ್ಕೆಲ್ಲ ಗೃಹ ಸಚಿವರು ಹೊಣೆನ? ಗೃಹ ಸಚಿವರು ಏನು ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. ಅದನ್ನು ಸುಮ್ಮನೆ ಅದನ್ನು ಅನವಶ್ಯಕವಾಗಿ ಪ್ರಚಾರಕ್ಕಿಡೋದು ಅದು ಸರಿ ಕಾಣಿಸೋದಿಲ್ಲ. ಇಟ್ ಈಸ್ ನಾಟ್ ಗುಡ್. ಯಾಕೆ ಹಂಗೆ ಮಾಡ್ತಾರೆ? ನಿಮಗೂ ಎಲ್ಲ ರಿಸ್ಟ್ರೆಂಟ್ ಇರಬೇಕು. ನೀವೇನಾದರೂ ಇದ್ದರೆ ಆಯ್ತಪ್ಪ, ನೇರವಾಗಿ ಅದೊಂದು ಇನ್ಸಿಡೆಂಟ್ ಆಗಿದೆ, ನಾನು ನೇರವಾಗಿ ಹೊಣೆನ ಅದಕ್ಕೆ ಕಾಲೇಜ್ ಅಥಾರಿಟೀಸು ಹ್ಯಾಂಡಲ್ ಮಾಡ್ತಾರೆ. ಅದನ್ನು ಅವ್ರನ್ನ ತೊಗೊಂಡಿದ್ರು, ಅವ್ರು ರಿಕ್ರೂಟ್ ಮಾಡ್ಕೊಂಡಿದ್ರು, ಇದು ವೆಲ್ ಕ್ವಾಲಿಫೈಡ್ ಮ್ಯಾನ್ ಅಂತ. ಅವರು ಈ ರೀತಿ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂದಾಗ ಅದಕ್ಕೇನೋ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ಇರುತ್ತೆ. ಇಲ್ಲಾಂದರೆ ಅವ್ರನ್ನ ಕಾಲೇಜಿಂದ ಟರ್ಮಿನೇಟ್ ಮಾಡಿ ಕಳಿಸ್ತಾರೆ. ಈಗಾಗಲೇ ನನಗೆ ಗೊತ್ತಾದ ಹಾಗೆ ಅವ್ರನ್ನ ಟರ್ಮಿನೇಟ್ ಮಾಡಿದ್ದಾರೆ ಕಾಲೇಜಿಂದ. ಅದನ್ನು ದೊಡ್ಡದಾಗಿ ಏನು ಗ್ಲೋರಿಫೈ ಮಾಡೋದೇನಿದೆ ಅದರಲ್ಲಿ? ಇಟ್ ಇಸ್ ನಾಟ್ ಕರೆಕ್ಟ್.
ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಇರುವಂತಹ ಸೆಸ್ ಅಮೌಂಟ್ 10 ಮತ್ತೆ 13 ರೂಪಾಯಿ ಇಳಿಸಿದ್ದಾರೆ ಕೇಂದ್ರ ಸರ್ಕಾರ. ಸ್ಟೇಟ್ ಗೌರ್ಮೆಂಟ್ ಕೂಡ ಏನಾದರೂ ಕಡಿಮೆ ಮಾಡುತ್ತಾ? OMC ಕಂಪನಿಗಳು ಅದು ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಅವರು ಈ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ತಗೊಳ್ತಾರೆ. ಒಂದು ವೇಳೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಚರ್ಚೆ ಮಾಡ್ತೀವಿ. ಇಲ್ಲ ಮುಖ್ಯಮಂತ್ರಿಗಳೇ ಅವರ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ಆಗಿರೋದ್ರಿಂದ ಅವರು ಕೂಡ ನೀವು ಡಿಸಿಷನ್ ತೊಗೋಬೋದು, ಆಮೇಲೆ ರ್ಯಾಟಿಫೈ ಮಾಡ್ಕೋಬೋದು ಕ್ಯಾಬಿನೆಟಲ್ಲಿ, ಅವ್ರಿಗೆ ಅಧಿಕಾರ ಇದೆ. ಉಪಚುನಾವಣೆ ಸಂಬಂಧಪಟ್ಟ ಇಲ್ಲ ಎಲ್ಲ ಮಾಮೂಲಿ ನಡೀತಾ ಇರುತ್ತೆ. ಚುನಾವಣೆಯಲ್ಲಿ ಬೇಕಾದಂಗೆ ನಮ್ಮ ಪಕ್ಷದವರು ಬಂಡಾಯವಾಗಿ ನಿಲ್ತಾರೆ, ಬೇರೆ ಪಕ್ಷದವರು ಅವ್ರವ್ರ ಪಕ್ಷದವರು ಈಗ BJPಯಲ್ಲಿ ಬಂಡಾಯ ಇಲ್ವಾ, ಆ ಥರ ನಿಲ್ತಾರೆ. ನಾವು ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡೇ ಹೋಗ್ತೀವಿ. ಜನ ಅದನ್ನೆಲ್ಲ ನೋಡಿ ತೀರ್ಮಾನ ಮಾಡ್ತಾರೆ. ACPಗಳ ನಿಯೋಗ ಇವತ್ತು ಭೇಟಿ ಮಾಡಿದ್ರು ನಿಮ್ಮನ್ನ? ಅವರು ಕೆಲವು ಪ್ರಮೋಷನಲ್ ವಿಷಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಭೇಟಿ ಮಾಡಿದ್ದಾರೆ. ಅದು ಈಗಾಗಲೇ ಈ ಒಂದು ಏನಂದರೆ ರೆಕ್ರೂಟ್ಮೆಂಟ್ ಸಂದರ್ಭದಲ್ಲಿ ನೇರವಾದಂಥ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಎಷ್ಟು ಪರ್ಸೆಂಟೇಜ್ ಇರಬೇಕು, ಆಮೇಲೆ ಇಂಟರ್ನಲ್ಲಿ ಪ್ರಮೋಷನ್ ಕೊಡೋದಕ್ಕೆ ಎಷ್ಟು ಪರ್ಸೆಂಟೇಜು ಇರಬೇಕು ಅಂತೇಳಿ ಆಗುತ್ತೆ. 60ಸಲ್ಲಿ ಹೆಚ್ಚು ಕಡಿಮೆ 50-50 ಇತ್ತು. 1960ಯಲ್ಲಿ ರೆಕ್ರೂಟ್ಮೆಂಟ್ ಪ್ರಾಸೆಸ್ಸಲ್ಲಿ 50% ಪ್ರಮೋಷನ್ನು, 50% ಡೈರೆಕ್ಟ್ ರೆಕ್ರೂಟ್ಮೆಂಟು. ಯಾಕೆಂದರೆ ಇದು ಎಂಟ್ರಿ ಪಾಯಿಂಟ್ ಆದದ್ರಿಂದ ಆ ರೀತಿ ಮಾಡಿದ್ದಾರೆ. ಆಮೇಲೆ ಸಬ್ಸಿಕ್ವೆಂಟ್ಲಿ 1967ನಲ್ಲಿ ಅದನ್ನು ಕಡಿಮೆ ಮಾಡಿದರು. 50 ಇದ್ದದ್ದನ್ನು 33 ಮಾಡಿದರು. 33 ಮಾಡಿದ ಮೇಲೆ ಅದು ಸ್ವಲ್ಪ ದಿವಸ ಇತ್ತು. ಆಮೇಲೆ ಈಗ 2003 ಅಥವಾ 2008ಅಲ್ಲಿ ಅದನ್ನು 80 ಮಾಡಿದ್ದಾರೆ. 20% ಪ್ರಮೋಷನ್ನು, ಡೈರೆಕ್ಟ್ ರಿಕ್ರೂಟ್ಮೆಂಟ್, 80% ಪ್ರಮೋಷನ್ ಅಂತ ಮಾಡಿದ್ದಾರೆ. ಇದನ್ನು ನಾವು ಈಗ ಸದ್ಯದಲ್ಲಿ ಪರಿಸ್ಥಿತಿನಲ್ಲಿ 20-80 ಇದೆ. 20 ಡೈರೆಕ್ಟ್ ರಿಕ್ರೂಟ್ಮೆಂಟು, 80% ಪ್ರಮೋಷನ್. ಇದು ಅವರು ಡಿಪಾರ್ಟ್ಮೆಂಟಲ್ಲಿ ಚಾಲೆಂಜ್ ಮಾಡಿಕೊಂಡು ಒಬ್ರಿಗೊಬ್ಬರು ಈ 20%ನವರು ಕೋರ್ಟಿಗೆ ಹೋಗಿದ್ದರು, ಆ 80%ನವರು ಕೋರ್ಟಿಗೆ ಹೋಗಿದ್ದರು. ನಮಗೆ ಪ್ರಮೋಷನ್ ಆಸ್ಪೆಕ್ಟ್ ಹೋಗುತ್ತೆ ಅಂತ ಅವರು ನಮಗೆ ಸಿಗುವ ಇದು ಸಿಗೋದಿಲ್ಲ ಬೇಗ ಅಂತ ಹೇಳಿ ಇವರು, ಅದಕ್ಕೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಡೋಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ಯಾವುದೇ ರೀತಿಯಲ್ಲಿ ನಿಮಗೆ ಅನ್ಯಾಯ ಆಗೋದಿಲ್ಲ ಇಬ್ಬರಿಗೂ ಅಂತ ಹೇಳಿ ಕಳಿಸಿದ್ದೇನೆ. ಕ್ಯಾಬಿನೆಟ್ ನಂತರ ರೀಶಫಲ್ ಆಗ್ಬೋದು, ಅಂದರೆ ಅಸೆಂಬ್ಲಿ ನಂತರ ರೀಶಫಲ್ ಆಗ್ಬೋದು ಅನ್ನೋ ಒಂದು ಮಾತು ಈ ಹಿಂದೆ ಹೇಳಿದರು. ಏನಾದರೂ ಚೇಂಜಸ್ ಈ ಸದ್ಯದ ಮಟ್ಟಿಗೆ ಪೊಸಿಷನ್ಗಳಲ್ಲಿ? ಈ ವಿಷಯದಲ್ಲಿ ಮುಖ್ಯಮಂತ್ರಿಗಳೇ ಸಮರ್ಥರು ಇದನ್ನು ಹೇಳೋದಕ್ಕೆ. ನಾವೆಲ್ಲ ಸ್ಪೆಕ್ಯುಲೇಷನ್ ಮಾಡಿ ಹೇಳ್ತೀವಿ. ಅವರಾದರೆ ಅವರ ವಿವೇಚನೆಯಲ್ಲಿರುತ್ತೆ ಮತ್ತು ಅವ್ರಿಗೆ ಮಾಹಿತಿಗಳಿರುತ್ತೆ, ಅದು ಹೇಳ್ಬೋದು. ಅವರು ಅಥಾರಿಟೇಟಿವ್ ಆಗಿ ಹೇಳೋದಂದ್ರೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ಕನ್ಫ್ಯೂಷನ್ ಇನ್ನೂ ಕ್ಲಿಯರ್ ಆಗಿಲ್ಲ ಅಂತ ಹೇಳಿ ಖರ್ಗೆ ಅವರ ಲಿಸ್ಟು, CM ಅವರ ಲಿಸ್ಟು, DCM ಅವರ ಲಿಸ್ಟು ಇರೋದ್ರಿಂದಾಗಿ ಅದು ಕ್ಲಿಯರೆನ್ಸ್ ಆಗಿಲ್ಲ. ಯಾರು ಎಲೆಕ್ಷನ್ ಮುಗಿದ ಬಳಿಕ ಶಾಸಕರೆಲ್ಲರೂ ಕೂಡ ದೆಹಲಿಗೆ ಹೋಗಿ ರೆಡಿ ಆಗಿದ್ದಾರೆ. ಹೌದು, ಅವರಲ್ಲೇ ಡಿನ್ನರ್ಗಳು ಮಾಡಿದ್ದಾರೆ. ಹೈಕಮಾಂಡ್ ಅವ್ರು ಭೇಟಿ ಮಾಡ್ತೀವಿ ಅಂತೇಳಿ ಡೆಲ್ಲಿಗೆ ಅಪಾಯಿಂಟ್ಮೆಂಟ್ ಕೇಳ್ಕೊಂಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವರು ಎಲಿಜಿಬಲ್ ಇದ್ದಾರಲ್ಲ, ನೆನ್ನೆ ಮುಖ್ಯಮಂತ್ರಿಗಳ ಸದನದಲ್ಲಿ ಹೇಳಿದ್ರಲ್ಲ 224 ಜನನೂ ಕೂಡ ಸಮರ್ಥರಿದ್ದಾರೆ ಅಂತ. ಸೊ ಯಾರಿಗೆ ಅವಕಾಶ ಸಿಗುತ್ತೆ ಅವ್ರು ಆಗ್ತಾರೆ. ಒಳ ಮೀಸಲಾತಿ ಸಮುದಾಯ ಅಸಮಾಧಾನ ವ್ಯಕ್ತಪಡಿಸಿದೆ. ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ನಾನೇನು ಮಾಡಬೇಕು? ಹೋರಾಟ ಮಾಡ್ತಿದ್ದಾರೆ ಸರ್. ಈಗ ಅಲ್ಲ ಅವರು ಎಲ್ಲ ಸಮುದಾಯಗಳು ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾವೆ. ಅದನ್ನು ಸರ್ಕಾರ ಗಮನದಲ್ಲಿಟ್ಕೊಂಡೇ ಅಂತಿಮ ತೀರ್ಮಾನ ಮಾಡುತ್ತೇವೆ. ಕಾನೂನಿನ ಚೌಕಟ್ಟಲ್ಲಿ, ಕಾನೂನಿದೆ ಅಲ್ವಾ, ಕಾನೂನಿನ ಚೌಕಟ್ಟಿನಲ್ಲಿ ಅಂತಿಮ ತೀರ್ಮಾನ ಸರ್ಕಾರ ಮಾಡುತ್ತೆ. ಏನು ಅವಕಾಶ ಇದೆ ಅವರಿಗೆ, ಇವರಿಗೇನು ಅವಕಾಶ ಇದೆ, ಮತ್ತೊಬ್ಬರಿಗೇನು ಅವಕಾಶ ಇದೆ, ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನು ತಗೊಳುತ್ತೆ. So with respect to what happened at the assembly yesterday, ಆಯ್ತು ನಡಿ.